ಸರ್, ಆಷಾಢ ಮುಗಿದ ತಕ್ಷಣ ನಂದು ಮದುವೆ ಇದೆ. ಬರೇ 15 ದಿನ ಓದಿದೆ. ಮನ್ಸಿನಲ್ಲಿ ಭಯ ಆಗ್ತಾ ಇದೆ. ನಾನು ಇನ್ನವರೆಗೆ ಯಾವಾಗೋ ಯಾವುದೋ ಸೆಕ್ಸುವಲ್ ಆಕ್ಟಿವಿಟಿನಲ್ಲಿ ಪಾರ್ಟಿಸಿಪೇಷನ್ ಮಾಡಿಲ್ಲ. ನನ್ನ ಸೆಕ್ಸ್ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಸಮ್ ಹೌ ಮೈಂಡ್ ನಲ್ಲಿ ಒಂದು ಆಂಗ್ಸೈಟಿ ಇದೆ, ಒಂದು ಫಿಯರ್ ಇದೆ. ಅದರ ಬಗ್ಗೆ ಓವರ್ ಥಿಂಕಿಂಗ್ ಆಗ್ತಾ ಇದೆ. ಮನಸ್ಸಿನಲ್ಲಿ ಡಬ ಡಬ ಅಂತ ಹೊಡ್ಕೊಳ್ತಾ ಇದೆ. ನಾನು ಮದುವೆ ಸೇಮ್ ಡೇಟ್ಗೆ ಮಾಡ್ಲಾ ಅಥವಾ ಮದುವೆನ ಪೋಸ್ಟ್ ಪಾನ್ ಮಾಡ್ಲಾ? ಸಮ್ ಹೌ ಕನ್ಫ್ಯೂಷನ್ ನಲ್ಲಿ ಇದ್ದೀನಿ ಸರ್. ನನಗೆ ಏನಾದ್ರೂ ಮಾಡಿ ಇದರಿಂದ ಹೊರಗಡೆ ತೆಗೀರಿ ಸರ್ ಅಂತ ನಿನ್ನೆ ನನ್ನ ಹತ್ರ ಒಬ್ರು ಪಾಪ 26 ವರ್ಷದ ಹುಡುಗ ನನ್ನ ಹತ್ರ ಬಂದಿದ್ನು. ನೋಡಕ್ಕೆ ಫಿಸಿಕಲಿ ಹಿ ಇಸ್ ಫಿಟ್, ಒಂದು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರು, ಒಳ್ಳೆ ಸ್ಯಾಲ್ರಿ ಇದೆ, ಒಳ್ಳೆ ಮನೆತನ. ಬಟ್ ಓನ್ಲಿ ಏನಂದ್ರೆ ಅವನಿಗೆ ಸ್ವಲ್ಪ ಇತ್ತೀಚೆಗೆ ಅಷ್ಟು ಎರೆಕ್ಷನ್ ಹಾರ್ಡ್ನೆಸ್ ಚೆನ್ನಾಗಿ ಫೀಲ್ ಆಗ್ತಾ ಇಲ್ಲ, ಅರೌಸಲ್ ಇಲ್ಲ, ಅವನಿಗೆ ಅಷ್ಟು ಧೈರ್ಯ ಇಲ್ಲ. ಸೊ ನಾನು ಯಾವಾಗ ಓವರ್ ಆಲ್ ಅನಲೈಸಿಸ್ ಮಾಡಿದೆ, ಎಕ್ಸಾಮಿನೇಷನ್ ಮಾಡಿದೆ, ಓವರ್ ಆಲ್ ಅವನ ಬಗ್ಗೆ ಸ್ಟಡಿ ಮಾಡಿದೆ, ಒಂದು ಅರ್ಥ ಐತಿ. ಏನಂದ್ರೆ ಸ್ವಲ್ಪ ಮಾಸ್ಟರ್ಬೇಷನ್ ಆಗಿದೆ ಇಲ್ಲಂತಿಲ್ಲ ಒಂದು. ಎರಡನೇದು ಏನಂದ್ರೆ ಸ್ವಲ್ಪ ವರ್ಕ್ ಪ್ಯಾಟರ್ನ್, ಸ್ವಲ್ಪ ಸ್ಟ್ರೆಸ್ಫುಲ್ ಜಾಬು. ಮೂರನೇದು ಏನಂದ್ರೆ ಸ್ವಲ್ಪ ಸೆಡೆಂಟ್ರಿ ಲೈಫ್ ಸ್ಟೈಲ್, ಬಾಡಿನಲ್ಲಿ ವ್ಯಾಯಾಮ ಇಲ್ಲ, ಜೊತೆಗೆ ಸ್ವಲ್ಪ ಫ್ರೆಂಡ್ಶಿಪ್ ನಲ್ಲಿ ಅವಾಗ ಕುಡಿಯೋದ ಚಟ, ಸ್ವಲ್ಪ ಅವಾಗ ಸ್ಮೋಕು, ಮತ್ ಸ್ವಲ್ಪ ಔಟ್ ಸೈಡ್ ಇವೆಲ್ಲ ಮೋಮೋಸು, ಮ್ಯಾಗೀಸು, ಪಿಜ್ಜಾಸು, ಬರ್ಗರ್ ತಿನ್ನೋದು ಅಭ್ಯಾಸ. ಸೊ ಇವತ್ತು ನಾಳೆ ಈ ಏನು ವ್ಯಕ್ತಿ ಇದಾನಲ್ಲ, ಅವನು ಒಬ್ಬನೇ ಇಲ್ಲ. ಆಲ್ಮೋಸ್ಟ್ 20ದಿಂದ 26 ವರ್ಷನಲ್ಲಿ 80% ಜನರದ್ದು ಇದೇ ಲೈಫ್ ಸ್ಟೈಲ್, ಆಮೇಲೆ ಇದೇ ಫುಡ್ ಸ್ಟೈಲು, ಆಮೇಲೆ ಪ್ರತಿಯೊಬ್ಬರ ಮೈಂಡ್ ನಲ್ಲಿ ಇದೇ ಡೌಟ್. ಸೊ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ, ಪ್ರತಿಯೊಬ್ಬರಿಗೆ ನಾನು ಹೇಳಕ್ಕಿಂತ ಒಂದೇ ವಿಡಿಯೋನಲ್ಲಿ ಎಷ್ಟೋ ಜನರಿಗೆ ಗೊತ್ತಾಗ್ಲಿ ಇದು ಫಸ್ಟ್ ನೈಟ್ ಬಗ್ಗೆ ಮೈಂಡ್ ನಲ್ಲಿ ಇರುವ ಡೌಟ್ಗಳು ಅಂತ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಯಾರ್ದು ಫಸ್ಟ್ ನೈಟ್ ಇದೆ, ಫಸ್ಟ್ ನೈಟ್ ಹೋಗ್ಬೇಕಂತ ಇಚ್ಛೆ ಇದೆ, ಅಥವಾ ಫಸ್ಟ್ ನೈಟ್ ರೀಸೆಂಟ್ಲಿ ಆಗಿದೆ ಅಂದ್ರೆ ಅವ್ರ ಜೊತೆಗೆ ಇದು ವಿಡಿಯೋ ಶೇರ್ ಮಾಡಿ. ಸೊ ದಟ್ ಅವ್ರಿಗೆ ಏನೇನ್ ನಾನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಗ್ಲಿ, ಅಥವಾ ಯಾರಿಗಿನ ಆಗ್ಬೇಕು ಫಸ್ಟ್ ನೈಟ್, ನನ್ ಮುಂದೆ ಹೋಗ್ಬಿಟ್ಟು ಇದು ತಪ್ಪು ಆಗ್ಬಾರ್ದು ಅಂತ ಅವ್ನು ಸ್ವಲ್ಪ ಮೆಂಟಲಿ ರೆಡಿ ಇರ್ಲಿ. ಸೊ ಅದಕ್ಕಾಗಿ ಫಸ್ಟ್ ನೈಟ್ ಎಕ್ಸ್ಪೆಕ್ಟೇಷನ್, ಆಂಗ್ಸೈಟಿ, ಲವ್ ಅಂಡ್ ಫಿಯರ್, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಬಟ್ ಒಂದು ಮೈಂಡ್ ನಲ್ಲಿ ಇಟ್ಕೊಳ್ಳಿ, ಏನಂದ್ರೆ ಇಟ್ಸ್ ನಾಟ್ ಅಬೌಟ್ ಬಾಡಿ, ಸಮ್ ಟೈಮ್ ಇಟ್ಸ್ ಅಬೌಟ್ ಕಮ್ಯುನಿಕೇಶನ್. ನೀವು ಫಸ್ಟ್ ನೈಟ್ ನಲ್ಲಿ ಹೋಗ್ಬಿಟ್ಟು ಫಸ್ಟೇ ನೈಟ್ ನಲ್ಲಿ ಎಲ್ಲಾ ಮುಗಿಸ್ಬೇಕಂತ ಏನಿಲ್ಲ. ಇಟ್ ಈಸ್ ನಾಟ್ ಎ ಕಂಪಲ್ಷನ್. ಇವತ್ತು ನಾನು ಸೆಕ್ಸ್ ಮಾಡ್ಲೇಬೇಕಂತೇನಿಲ್ಲ. ನಿಮ್ ಪಾರ್ಟ್ನರ್ ಜೊತೆಗೆ ಕೂತ್ಕೊಳ್ಳಿ, ನಿಮ್ ಪಾರ್ಟ್ನರ್ ಜೊತೆಗೆ ಮಾತಾಡಿ, ಲೈಕ್ಸ್ ಏನೋ ಡಿಸ್ಲೈಕ್ಸ್ ಏನೋ, ಇಟ್ ಈಸ್ ಮೋರ್ ಅಬೌಟ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ರಾದರ್ ದೆನ್ ಮೋರ್ ಅಬೌಟ್ ಫಿಸಿಕಲ್ ಆಕ್ಟಿವಿಟಿ ಸೇಮ್ ಡೇ. ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಮದ್ವೆ ಅಂದ್ರೆ 2-3 ದಿನ ಫಂಕ್ಷನ್ಸು, ಟ್ರಾವೆಲಿಂಗು, ಆಮೇಲೆ ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ, ಅದು ಒಂದು ಇನ್ಫಾರ್ಮ್ ಮಾಡ್ಬೇಕಾಗಿತ್ತು, ಲಾಸ್ಟ್ ಮೂಮೆಂಟ್ ನಲ್ಲಿ ಏನೋ ನೆನಪು ಹೋಗುತ್ತೆ. ಹಾಗಾಗಿ ಓವರ್ ಆಲ್ ಮೈಂಡ್ ಮತ್ತು ಬಾಡಿ ಫುಲ್ಲಿ ಡ್ರೈನ್ ಆಗಿದಿರುತ್ತೆ. ಅವಾಗ ಸಮ್ ಟೈಮ್ ಫಸ್ಟ್ ನೈಟ್ ನಲ್ಲಿ ಪರ್ಫಾರ್ಮ್ ಮಾಡಕ್ ಆಗಲ್ಲ, ಅಥವಾ ಆದ್ರೂ ಸ್ವಲ್ಪ ಅಷ್ಟು ಸ್ಯಾಟಿಸ್ಫ್ಯಾಕ್ಟರಿ ಪರ್ಫಾರ್ಮೆನ್ಸ್ ಇರಲ್ಲ, ಬೇಜಾರಾಗೋದು ಸಹಜ. ಬಟ್ ಇದು ಫಸ್ಟ್ ನೈಟ್ ಇದೆ ಮಿತ್ರರೇ, ಇದೇ ಲಾಸ್ಟ್ ನೈಟ್ ಇಲ್ಲ. ಸರ್ ನೀವು ಹೇಳ್ತೀರಾ ಸರ್ ಫಸ್ಟ್ ಇಂಪ್ರೆಷನ್ ಇಸ್ ಲಾಸ್ಟ್ ಇಂಪ್ರೆಷನ್ ಅಂತ, ಬಟ್ ಇದು ಲೈಫ್, ಇಟ್ ಈಸ್ ಎ ಬಿಗಿನಿಂಗ್. ನೀವು ಕಾರ್ ಡ್ರೈವಿಂಗ್ ಸ್ಕೂಲ್ ನಲ್ಲಿ ಹೋಗಿದ್ದಾಗ ಫಸ್ಟೇ ದಿನ ನೀವು ಕಾರ್ ಓಡಿಸ್ಬೇಕಂತ ಸ್ಟೇರಿಂಗ್ ಮೇಲೆ ಕೂತ್ರೆ ನಿಮ್ಗೆ ಕಾರ್ ಫಸ್ಟ್ ದಿನನೇ ಕಲಿಯಕ್ ಆಗಲ್ಲ. ಬರ್ತಾ 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 ಎಕ್ಸ್ಪೀರಿಯನ್ಸು, ಕ್ಲಚ್ ಯಾವಾಗ ಹಾಕ್ಬೇಕು, ಗೇರ್ ಯಾವಾಗ ಹಾಕ್ಬೇಕು, ರೇಸ್ ಯಾವಾಗ ಮಾಡಬೇಕು, ಬ್ರೇಕ್ ಯಾವಾಗ ಹೊಡಿಬೇಕಂತ ಗೊತ್ತಾಗಕ್ಕೆ ಸ್ವಲ್ಪ ಟೈಮ್ ತೊಳುತ್ತೆ, ಅದು ಸಹಜ. ನಾನು ಫಸ್ಟೇ ದಿನ ಪರ್ಫೆಕ್ಟ್ ಆಗ್ಬೇಕು, ನಾನು 10/10 ಮಾರ್ಕ್ಸ್ ಸಿಗ್ಬೇಕಂತ ಇದು ಯಾವುದೋ ಗೇಮು ಇಲ್ಲ, ಅಥವಾ ಯಾವುದೋ ಎಕ್ಸಾಮು ಇಲ್ಲ. ಸೊ ಗುಡ್ ಕಮ್ಯುನಿಕೇಶನ್, ಅಂಡರ್ಸ್ಟ್ಯಾಂಡಿಂಗ್, ಪೇಷನ್ಸ್ ಈಸ್ ಎ ಬ್ಯೂಟಿಫುಲ್ ಬಿಗಿನಿಂಗ್.
ಒಳ್ಳೆ ರೀತಿ ಮಾತಾಡಿ, ಒಳ್ಳೆ ರೀತಿ ಕಮ್ಯುನಿಕೇಟ್ ಮಾಡಿ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ, ಸ್ವಲ್ಪ ತಾಳ್ಮೆದಿಂದ ರೀ. ದಟ್ ಈಸ್ ದ ಬಿಗಿನಿಂಗ್. ಆಮೇಲೆ ಓವರ್ ಆಲ್ ಲೆಟ್ಸ್ ಟಾಕ್, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅಂಡ್ ಲೆಟ್ಸ್ ಕನೆಕ್ಟ್. ಇದ್ರ ಬಗ್ಗೆ ಮಾತಾಡೋಣ. ಫಸ್ಟ್, ಸಕ್ಸಸ್ಫುಲ್ ರಿಲೇಶನ್ಶಿಪ್ ಬಿಗಿನ್ ವಿತ್ ಅಂಡರ್ಸ್ಟ್ಯಾಂಡಿಂಗ್. ಅಂಡರ್ಸ್ಟ್ಯಾಂಡಿಂಗ್ ಜೊತೆಗೆ ಯಾವುದೋ ಒಂದು ಹೊಸ ಸಂಬಂಧ ಸ್ಟಾರ್ಟ್ ಆಗುತ್ತೆ. ಯಾವುದೋ ಪ್ರೆಷರ್ ದಿಂದ ಇಲ್ಲ, ನನಗೆ ಇವತ್ತು ಮಾಡಲೇಬೇಕಂತ ಪ್ರೆಷರ್ ಇಲ್ವೇ ಇಲ್ಲ. ಎರಡನೇದು ಎಕ್ಸ್ಪೆಕ್ಟೇಷನ್. ಎಕ್ಸ್ಪೆಕ್ಟೇಷನ್ ಅಂದ್ರೆ ಏನಪ್ಪ? ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್. ಏನು? ನಾನು ಒಂದು ಪಾರ್ನ್ ಮೂವಿ ನೋಡಿದೆ, ಆ ಮೂವಿನಲ್ಲಿ ಅವನು 1/2 hour ಸೆಕ್ಸ್ ಮಾಡಿದ್ದಾನೆ, 40 ನಿಮಿಷ ಸೆಕ್ಸ್ ಮಾಡಿದ್ದೇನೆ, ಅವನ್ ಪ್ರೈವೇಟ್ ಪಾರ್ಟಿ ಇಷ್ಟು ಉದ್ದ ಇದೆ, ಇಷ್ಟು ದಪ್ಪ ಇದೆ. ಅದು ಅನ್ರಿಯಲಿಸ್ಟಿಕ್. 1/2 hour ಸೆಕ್ಸ್ ಮಾಡಕ್ ಯಾರಿಗೂ ಆಗಲ್ಲ. ಅವರೇಜ್ ಇಂಡಿಯನ್ ಟೈಮ್ ಇಸ್ 3 to 5 minutes. ಅಷ್ಟು ಮಾಡಿದ್ರೆ ಸಾಕು. ಅವರೇಜ್ ಪೆನಿಸ್ ಸೈಜ್ ಇಸ್ 4.5 to 5 inch. ಅಷ್ಟಿದ್ರೆ ಸಾಕು ಡ್ಯೂರಿಂಗ್ ಎರೆಕ್ಷನ್. ಸುಮ್ನೆ ಮೈಂಡ್ ನಲ್ಲಿ ಏನೇನೋ ಫ್ಯಾಂಟಿಸೀಸ್ ಕಟ್ಕೊಂಡು ನಾನು ವೈಗ್ರಾ ಟ್ಯಾಬ್ಲೆಟ್ ತಗೋಬೇಕು, ನಾನು 1/2 hour ಸೆಕ್ಸ್ ಮಾಡ್ಬಿಟ್ಟು, ನಿಮಗೆ ವೈಗ್ರಾದ ಅವಶ್ಯಕತೆನೇ ಇಲ್ಲ. ಸುಮ್ನೆ ಇದ್ದಿದ್ ನ್ಯಾಚುರಲ್ ಪಾತ್ವೇನ ಅದು ವೈಗ್ರಾ ತಗೊಂಡ್ಬಿಟ್ಟು ಹಾಳು ಮಾಡಕ್ಕಿಂತ ಕೂಲ್ ಆಗಿರಿ, ರಿಲ್ಯಾಕ್ಸ್ ಆಗಿರಿ. ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಆದ್ರೆ ಆಯ್ತು, ಇಲ್ಲಾಂದ್ರೂ ಪರವಾಗಿಲ್ಲ, ನಾಳೆ ಟ್ರೈ ಮಾಡೋಣ. ಆಂಗ್ಸೈಟಿ, ಓವರ್ ಥಿಂಕಿಂಗು, ಹೆಂಗಾಗುತ್ತೆ ಏನೋ, ಪರ್ಫಾರ್ಮೆನ್ಸ್ ಆಗಿಲ್ಲ ಅಂದ್ರೆ ವೈಫ್ ಬೇಜಾರ್ ಮಾಡ್ಕೋತದ ಅಂತ ಅದ್ರ ಬಗ್ಗೆನೂ ಮೈಂಡ್ ನಲ್ಲಿ ನೆಗೆಟಿವ್ ಇಟ್ಕೋಬೇಡಿ. ಫಸ್ಟ್ ನೈಟ್ ಅಂದ್ರೆ ಏನು? ಇಟ್ ಈಸ್ ಮೋರ್ ಅಪ್ ಎ ಇಮೋಷನಲ್ ಬಾಂಡಿಂಗ್, ಲವ್, ಕೇರಿಂಗ್, ಬಿಲ್ಡಿಂಗ್ ಟ್ರೂ ಇಂಟಿಮೆಸಿ ವಿತ್ ಈಚ್ ಅದರ್, ನಾಟ್ ಎ ಎಕ್ಸಾಮ್ ಸೊ ದಟ್ ಯು ಹ್ಯಾವ್ ಟು ಪರ್ಫಾರ್ಮ್ ಟುಡೇ ಓನ್ಲಿ. ಆ ಥರದ ಏನಿಲ್ಲ. ಆಮೇಲೆ ಓವರ್ ಆಲ್ ಇನ್ ಜನರಲ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಫಸ್ಟ್ ನೈಟ್ ನಲ್ಲಿ ಹೋಗುವಾಗ ಹೈಡ್ರೇಷನ್ ಚೆನ್ನಾಗಿ ಇಟ್ಕೊಳ್ಳಿ, ಓವರ್ ಎಕ್ಸ್ಪೆಕ್ಟೇಷನ್ ಇಡಬೇಡಿ. ಲೈಟ್ ಆಗಿ ಏನಾದ್ರೂ ಹೊಟ್ಟೆನಲ್ಲಿ ತಿಂದು ಹೋಗಿ ಮಾತಾಡಿ, ಇಬ್ಬರದು ಇಚ್ಛೆ ಇದೆ ಸಂಕಲ್ಪ ಮಾಡಿ. ಅವರು ಟಯರ್ಡ್ ಆಗಿದ್ದಾರೆ, ಮಲಗಿದ್ದಾರೆ, ಫೋರ್ಸ್ ಮಾಡಬೇಡಿ. ಲೆಟರ್ ಸ್ಲೀಪ್, ನೀವು ಮಲ್ಕೊಳ್ಳಿ. ಗಿವ್ ಸಮ್ ಬಾಡಿ ಟು ರಿಕವರ್. ಯಾಕಂದ್ರೆ ಮದ್ವೆ ಅಂದ್ರೆ 3-4 ದಿನ ಫುಲ್ ಟಯರ್ಡ್ ಆಗಿರ್ತಾರ. ಸೊ ಇವತ್ತೇ ಫಸ್ಟ್ ನೈಟ್ ಮಾಡ್ಬಿಟ್ಟು ನಾಳೆ ಸೆಲೆಬ್ರೇಷನ್ ಮಾಡ್ಬೇಕಂತ ಏನಿಲ್ಲ. ಸೊ ಈ ವಿಡಿಯೋ ಮಾಡೋದ ಉದ್ದೇಶ ಏನಂದ್ರೆ, ತುಂಬಾ ಜನರಿಗೆ ಈ ತರ ಡೌಟ್ ಇರುತ್ತೆ, ಫಸ್ಟ್ ನೈಟ್ ನಲ್ಲಿನೇ ನಾನು ಪರ್ಫಾರ್ಮ್ ಮಾಡ್ಬೇಕಂತ. ಅದು ಮೈಂಡ್ ದಿಂದ ಹೋಗ್ಲಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ನಮಸ್ಕಾರ.